ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿ ಹೋಗಿದ್ದೀವಿ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಇದೊಂದು ಬಿಡ್ಸಂದ ಅಂತ ಊರು. ಬಿಡ್ಸಂದ ಅಂತ ಊರಲ್ಲಿ ಒಂದು ದೇವಸ್ಥಾನದ ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಜಾತ್ರೆ ಮಹೋತ್ಸವ ಇದೆ. ನೋಡಿ ಬಂದಿದ್ದೀವಿ ಇವಾಗ. ಇದು ನೆಲಮಂಗಲದಿಂದ ಒಳಗಡೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಕಂಬದಕಲ್ಲು ಬಿಡ್ಸಂದ್ರ ಈ ರೋಡಲ್ಲಿ ಬರುತ್ತೆ. ಬಿಡ್ಸಂದ್ರ ಊರೊಳಗಡೆ ಬಂದರೆ ರೈಟಲ್ಲಿ ಒಂದು ಬೆಟ್ಟದ ಮೇಲೆ ಹೋಗೋ ದಾರಿಯಲ್ಲಿ ಇದೆ. ಇದು ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಜಾತ್ರೆ ಮಹೋತ್ಸವ ಇದೆ. ನೋಡಿ, ನಾನು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಬೆಟ್ಟದ ಮೇಲೆ. ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಇವತ್ತು ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಜಾತ್ರೆ ಇವತ್ತು. ನಿಮಗೂ ನೋಡಿ, ಇವರೆಲ್ಲ ನಮ್ಮ ಹುಡುಗರವರು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕು ಅಂತ ಹೇಳ್ತಾವ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದೆ ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ. ನಾನು ನಮ್ಮ ಮನೆಯವರೆಲ್ಲ ಬಂದಿದ್ದೀವಿ. ನೋಡಿ, ಆ ಕಡೆ ಈ ಕಡೆ ಐಸ್ ಕ್ರೀಮು. ನಮ್ಮ ಹುಡುಗರು ಐಸ್ ಕ್ರೀಮ್ ತಿನ್ನು ಅಂತಾರೆ. ನೋಡಿ, ಬಳೆಗೆ ಮತ್ತು ಪಾತ್ರೆ ಸಾಮಾನುಗಳು ವೆರೈಟಿ ಎಲ್ಲ ಇಕ್ಕೊಂಡಿದ್ರು. ಈ ಕಡೆ ನೋಡ್ರಿ, ಗಿಡಗಳು ಆಮೇಲೆ ಪಾಟ್ಗಳು ಅವೆಲ್ಲ ಇಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಜಾತ್ರೆ ಸ್ವಲ್ಪ ಚೆನ್ನಾಗೇ ನಡೀತದೆ ಇಲ್ಲಿ. ಯಾರು ಭಕ್ತಾದಿಗಳು ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬರೋದಾದರೆ ಬಿಡ್ಸಂದ್ರ ಅಂತ ಹೇಳಿದ್ರೆ ಸಾಕು, ರೂಟು ಇಲ್ಲಿ ಗೊತ್ತಾಗುತ್ತೆ. ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಬೆಟ್ಟ ಸಾಲು, ಚಿಟ್ಟೆಗಳು ಕಾಟ ಜಾಸ್ತಿ ಬರೀ ಈ ಕಡೆ. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಬಂದು ನೀವು ಒಂದು ಸತಿ ಈ ದೇವರ ದರ್ಶನ ಮಾಡ್ಕೊಳ್ರಿ. ಫೇಮಸ್ ದೇವಸ್ಥಾನ ಇದು, ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು. ನಿಮಗೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು ಎಲ್ಲ ಊರವರು ಬಂದವರೆ ಇಲ್ಲಿಗೆ. ಫುಲ್ ಫೇಮಸ್ಸಾಗಿ ನಡೀತದೆ. ಒಂದೇ ದಿನದ ಜಾತ್ರೆ ಬೇರೆ ಇದು. ಒಂದೇ ದಿನ ನಡೆಯುತ್ತೆ ಜಾತ್ರೆ. ಒಂದು ನೈಟು ಒಂದು ಡೇ ನಡೆಯುತ್ತೆ ಜಾತ್ರೆ. ಅನ್ನದಾಸೋಹ ಎಲ್ಲ ಇರುತ್ತೆ. ದೇವ್ರು ಮಾತ್ರ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ರು. ನಾವು ದೇವರ ದರ್ಶನ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮೇಲ್ಗಡೆ ಬಿಸಿಲು ಬೇರೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ದೇವ್ರ ದರ್ಶನ ಮಾಡೋಕ್ಕೆ ಹೋಗಲ್ಲ. ನಾವು ಯಾವಾಗಲೂ ಬರ್ತಾ ಇರ್ತೀವಲ್ಲ, ಬಿಡುದಿನದಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ದರ್ಶನಕ್ಕೆ ಹೋಗಲಿಲ್ಲ. ಯಾಕಂದರೆ ಹೋಗಿ ನೋಡಿದ್ರೆ ದರ್ಶನ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ಹೋಗಿಲ್ಲ. ಶ್ರೀ ಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಯಾರು ಈ ದೇವಸ್ಥಾನ ನೋಡಿರಲ್ವೋ ಅವರು ಬಂದು ಈ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬನ್ನಿ ಫ್ರೆಂಡ್ಸ್, ಹಂಗೆ ಮುಂದೆ ಹೋಗೋಣ. ನೋಡಿ, ಇವಾಗ ಅನ್ನದಾಸೋಹಕ್ಕೆ ಬಂದಿದ್ದೀನಿ. ವೆರೈಟಿ ಅನ್ನದಾಸೋಹ ನಡೀತಿದೆ. ಏನಿಲ್ಲ ಅಂದರೆ ಸುಮಾರು ಒಂದು 1 ಲಕ್ಷ 2 ಲಕ್ಷ ಜನಕ್ಕೆ ಅನ್ನದಾಸೋಹ ನಡೀತಾರೆ ಫ್ರೆಂಡ್ಸ್. ಇಲ್ಲಿ ವೆರೈಟಿ ಅನ್ನದಾಸೋಹ. ಪಾಯಸ, ಪುಳಿಯೋಗರೆ, ಚಿತ್ರಾನ್ನ, 4-5 ಥರದ ಪಲ್ಯಗಳು. ಅನ್ನದಾಸೋಹ ಚೆನ್ನಾಗಿ ನಡೀತಾ ಇದೆ. ನಾನು ಹೋದ್ರೆ ಸಿಕ್ಕಾಬಿಟ್ಟೆ ನಿಲ್ಲಕ್ಕೆ ಜಾಗ ಇಲ್ಲ. ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ಅದೇ ಕ್ಯಾಮ್ರಾ ನನ್ನ ಮಕ್ಕಕ್ಕೆ ಸ್ವಲ್ಪ ಹೊತ್ತಾಗಿ ಇಟ್ಕೊಂಡ್ಬಿಟ್ಟಿದ್ದೆ. ನನ್ನ ಮಕ್ಕಕ್ಕೆ ತೋರಿಸ್ತಾ ಇರೋದು. ನೋಡಿ,